2025 ಹಾಗೂ 26ನೇ ಸಾಲಿನ ಯಾರು SSLC ಪರೀಕ್ಷೆಯನ್ನ ಬರೆದಿದ್ದೀರಾ ಹಾಗೂ ತೃತೀಯ ಭಾಷೆಗೆ ಸಂಬಂಧಿಸಿದಂತೆ ಏನೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಅಂತ ತಮಗೆಲ್ಲರಿಗೂ ಗೊತ್ತಿರುವಂತದ್ದು. ಮುಂಚೆ ಮಾನ್ಯ ಶಿಕ್ಷಣ ಸಚಿವರು ಪರೀಕ್ಷೆ ನಡೆಯುವಾಗ ಇನ್ನು ಕೇವಲ 2 ದಿನ ತೃತೀಯ ಭಾಷೆ ವಿಷಯ ಅಂದ್ರೆ ವಿಶೇಷವಾಗಿ ಹಿಂದಿ ಸಬ್ಜೆಕ್ಟ್ ಇನ್ನು 2 ದಿನ ಇರುವಾಗನೇ ಮೀಡಿಯಾದ ಮುಂದೆ ಬಂದು ಅನೌನ್ಸ್ ಅನ್ನ ಮಾಡಿದ್ರು. ಅದಕ್ಕೆ ಸಂಬಂಧಿಸಿದಂತೆ ಹಲವಾರು ವಿದ್ಯಾರ್ಥಿಗಳು ಗೊಂದಲದಲ್ಲಿ ಇದ್ರು. ಇವಾಗ ಏನಾದ್ರೂ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ಗಳು ಸಿಗ್ತಾ ಇದ್ದಾವ ಎನ್ನುವಂಥದ್ದು ಒಂದು ಶಾಕಿಂಗ್ ನ್ಯೂಸ್ ಹೊರಗೆ ಬರ್ತಾ ಇದೆ. ಸೊ ಅದರ ಬಗ್ಗೆ ಸಂಪೂರ್ಣವಾಗಿ ನಾವು ಚರ್ಚೆನ ಮಾಡೋಣ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಪಾಲಕರೇ, ಪೋಷಕರೇ ಹಾಗೂ ಶಿಕ್ಷಕರೇ, ಸೊ ಇವತ್ತು ಖಾಸಗಿ ಶಾಲೆಗಳ ಒಕ್ಕೂಟ ಏನ್ ಮಾಡಿದೆ ಅಂದ್ರೆ ಮಾನ್ಯ ಶಿಕ್ಷಣ ಸಚಿವರಿಗೆ ಒಂದು ಪತ್ರವನ್ನ ಬರೆದಿದೆ. ಆ ಪತ್ರದಲ್ಲಿ ಅವ್ರು ಏನ್ ಬೇಡಿಕೆ ಇಟ್ಟಿದ್ದಾರೆ ಅಂದ್ರೆ ತೃತೀಯ ಭಾಷೆಗೆ 8 ಅಂಕಗಳ ಗ್ರೇಸ್ ಮಾರ್ಕ್ ಅನ್ನ ಕೊಡಬೇಕು ಎನ್ನುವಂಥದ್ದು ಒಂದು ಬೇಡಿಕೆನ ಇಟ್ಟಿದ್ದಾರೆ. ಇನ್ನು ಅದಕ್ಕೆ ಮಾನ್ಯ ಸಚಿವರು ಏನು ಅದಕ್ಕೆ ರಿಪ್ಲೈನು ಕೊಟ್ಟಿಲ್ಲ. ಏನ್ ಕೊಡ್ತಾರೆ ಅಥವಾ ಇಲಾಖೆ ಏನಾದ್ರೂ ಕ್ರಮವನ್ನು ಕೈಗೊಳ್ಳುತ್ತಾ ಎನ್ನುವುದ್ರ ಬಗ್ಗೆ ಅದು ನೋಡ್ಬೇಕಾಗಿರುವಂತದ್ದು. ಸೊ ಅಲ್ಲಿ ಖಾಸಗಿ ಶಾಲೆಗಳ ಒಕ್ಕೂಟ ಏನು ತರ್ಕನ್ನ ಕೊಟ್ಟಿದೆ ಅಂದ್ರೆ, ಈಗಾಗಲೇ ನೀವು ವಿದ್ಯಾರ್ಥಿಗಳಿಗೆ ಪರೀಕ್ಷೆ 2 ದಿನ ಇರುವಾಗನೇ ಅನೌನ್ಸ್ ಅನ್ನ ಮಾಡಿದ್ರಿ, ಹಾಗಾಗಿ ವಿದ್ಯಾರ್ಥಿಗಳು ನೆಗ್ಲಿಜೆನ್ಸಿಯನ್ನ ಮಾಡಿದ್ದಾರೆ, ಅಭ್ಯಾಸವನ್ನ ಅವ್ರು ಮಾಡಿಲ್ಲ. ಇದಕ್ಕೆ ನೇರವಾಗಿರುವಂತಹ ಹೊಣೆ ಯಾರ್ದು? ಅದಕ್ಕಾಗಿ ಇಲಾಖೆಯವರು ಏನ್ ಮಾಡ್ಬೇಕಂದ್ರೆ 8 ಅಂಕಗಳನ್ನ ಗ್ರೇಸ್ ಮಾರ್ಕ್ ಅನ್ನ ಕೊಟ್ಟು ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಡ್ಬೇಕು ಎನ್ನುವಂಥದ್ದನ್ನ ಒಂದು ವಿನಂತಿ ಪತ್ರ, ಒಂದು ಬೇಡಿಕೆ ಸರ್ಕಾರದ ಮುಂದೆ ಈಗಾಗಲೇ ಇದೆ. ನಾನು ಕೂಡ ಲೈವ್ ಕ್ಲಾಸ್ ಮಾಡುವಾಗ, ಇನ್ನು ಪರೀಕ್ಷೆ 2 ದಿನ ಇದೆ, 1 ದಿನ ಇದೆ ಇರುವಾಗ ಹಿಂದಿ ಕ್ಲಾಸ್ ಮಾಡುವಾಗ, ಲೈವ್ ಕ್ಲಾಸ್ ಮಾಡುವಾಗ ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನ ಕೊಟ್ಟಿದ್ದೆ. ತಾವುಗಳು ಇದರ ಚಿಂತೆಯನ್ನು ಬಿಡಿ, ಚೆನ್ನಾಗಿ ಅಭ್ಯಾಸವನ್ನ ಮಾಡಿ ಮುಂದಿನ ದಿನಗಳಲ್ಲಿ ಇದು ಕೋರ್ಟ್ ಮೆಟ್ಟಲು ಏರಬಹುದು ಎನ್ನುವಂತ ಕಿವಿ ಮಾತನ್ನು ಕೂಡ ಕೊಟ್ಟಿದ್ದೆ. ಸೊ ಹಾಗೆ ಯಾರೆಲ್ಲ ಅಭ್ಯಾಸ ಮಾಡಿದ್ರೆ ಒಳ್ಳೆಯದು, ಅಥವಾ ಯಾರು ನೆಗ್ಲಿಜೆನ್ಸ್ ಅನ್ನು ಮಾಡಿದ್ದಾರೆ ಇದಕ್ಕೆ ನೇರವಾಗಿರುವಂತಹ ಹೊಣೆ ಯಾರ್ದು ಎನ್ನುವುದು ತಾವುಗಳು ವಿಚಾರ ಮಾಡಬೇಕಾಗಿರುವಂತದ್ದು. ಕೇವಲ ಪರೀಕ್ಷೆ 2 ದಿನ ಇರುವಾಗ ಇಂಥದ್ದೊಂದು ಆದೇಶವನ್ನ ಮೀಡಿಯಾದ ಮುಂದೆ ಬಂದಿತ್ತು, ಎಲ್ಲ ಕಡೆಗೆ ಸರ್ಕ್ಯುಲೇಟ್ ಕೂಡ ಆಗಿತ್ತು. ಸೊ ಇವಾಗ ಈಗಾಗಲೇ ಕರ್ನಾಟಕ ಹೈಕೋರ್ಟ್ ಇದನ್ನ ವಜಾಗೊಳಿಸದೆ ಅರ್ಜಿಯನ್ನ ಹಾಕಿದ್ರು. ಆ ಅರ್ಜಿಯಲ್ಲಿ ಮುಂಚೆ ಏನು ಗ್ರೇಡ್ ಸಿಸ್ಟಮ್ ಅನ್ನ ಬಿಟ್ಟು ಅಂಕಗಳ ಪದ್ಧತಿ ಏನಿತ್ತು, ಅಂಕಗಳನ್ನೇ ಈ ವರ್ಷ ಕೊಡಬೇಕು ಎನ್ನುವಂಥದ್ರ ಬಗ್ಗೆ ಹೈಕೋರ್ಟ್ ಈಗಾಗಲೇ ಆದೇಶವನ್ನ ಮಾಡಿದೆ. ಇನ್ನು ಸರ್ಕಾರದ ಮುಂದೆ ಇರುವಂತದ್ದು 3 ದಾರಿಗಳಿದಾವೆ. ಒಂದು, ಹೈಕೋರ್ಟ್ ಆದೇಶವನ್ನ ಪಾಲಿಸಬೇಕಾಗಿರುವಂತದ್ದು, ಅಥವಾ ಅದಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕಾಗಿರುವಂತದ್ದು. ಸೊ ಆ ಒಂದು ಕಾರ್ಯಕ್ಕೆ ಮೇ ಬಿ ರಾಜ್ಯ ಸರ್ಕಾರ ಅಥವಾ ಇಲಾಖೆ ಹೋಗೋದಿಲ್ಲ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಏಪ್ರಿಲ್ 24ಕ್ಕೆ SSLC ರಿಸಲ್ಟ್ ಅನ್ನು ಕೊಡ್ತೀವಿ ಎನ್ನುವಂತ ಮಾಹಿತಿಯನ್ನು ಕೊಟ್ಟಿದ್ರು. ಮೇ ಬಿ ಅಲ್ಲಿ ಕೋರ್ಟ್ ಸೆಷನ್ ಅಲ್ಲಿ ಹೋದ್ರೆ ರಿಸಲ್ಟ್ ಏನಾಗಬಹುದು, ಸುಪ್ರೀಂ ಕೋರ್ಟ್ಗೆ ಸರ್ಕಾರ ಏನಾದ್ರೂ ಅಪೀಲ್ಗೆ ಹೋದ್ರೆ ಮೇ ಬಿ ರಿಸಲ್ಟ್ ಡಿಲೇ ಆಗಬಹುದು, ಅಥವಾ ಅದರ ವಿಪರೀತ ಪರಿಣಾಮ ಈಗ ಹೈಕೋರ್ಟ್ ಏನು ಆದೇಶ ನೀಡಿದೆ ಅದೇ ಆದೇಶ ಮುಂದೂ ಕೂಡ ಸುಪ್ರೀಂ ಕೋರ್ಟ್ ಹೊರಿಸಬಹುದು. ಏಕೆಂದ್ರೆ ಇದು ಆತುರದಿಂದ ತೆಗೆದುಕೊಂಡಿರುವಂತಹ ನಿರ್ಧಾರವಾಗಿತ್ತು. ಈಗಾಗಲೇ 1 ವರ್ಷದ ಮಟ್ಟಿಗೆ ವಿದ್ಯಾರ್ಥಿಗಳು ಅಭ್ಯಾಸವನ್ನು ಮಾಡಿದ್ರು. ತದನಂತರ ಪರೀಕ್ಷಾ ಸಮಯದಲ್ಲಿ ಇಂಥದ್ದೊಂದು ಆದೇಶ ಹೊರಗೆ ಬಿದ್ದಿರುವಂತದ್ದು ಸಹಜವಾಗಿ ವಿದ್ಯಾರ್ಥಿಗಳಿಗೆ ಒಂದು ಗೊಂದಲವನ್ನ ಉಂಟು ಮಾಡಿತ್ತು. ಮೇ ಬಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೋದ್ರೂ ಸಹಿತ ಏನು ನಿರ್ಣಯ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಈ ಒಂದು ಮಟ್ಟಕ್ಕೆ ಇಲಾಖೆ ಹೋಗುವುದಿಲ್ಲ ಎನ್ನುವಂತ ನನ್ನ ಅನಿಸಿಕೆ. ಇನ್ನೊಂದು ಏನಂದ್ರೆ, ಆಸ್ ಯೂಶುವಲ್ ಏನು ನಮ್ಮ ಖಾಸಗಿ ಶಾಲಾ ಒಕ್ಕೂಟ ಏನು ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದೆ ತೃತೀಯ ಭಾಷೆಗೆ ಸಂಬಂಧಿಸಿದಂತೆ 8 ಅಂಕಗಳನ್ನ ಗ್ರೇಸ್ ಮಾರ್ಕ್ ಆಗಿ ಕೊಡಬೇಕು ಎನ್ನುವಂತ ವಿಚಾರ. ಸೊ ಅದನ್ನು ಕೊಟ್ಟು ಕೂಡ ಹೀಗೆ 3 ದಾರಿಗಳು ಸರ್ಕಾರ ಮುಂದೆ ಇದೆ. ಇನ್ನು ಕಾದು ನೋಡಬೇಕಾಗಿದೆ ಏನೆಲ್ಲ ಬೆಳವಣಿಗೆಗಳಾಗ್ತವೆ ಅನ್ನೋದು. ಸದ್ಯದ ಮಟ್ಟಿಗೆ ಹೈಕೋರ್ಟ್ ಆದೇಶದ ಪ್ರಕಾರ ಈ ವರ್ಷ ತೃತೀಯ ಭಾಷೆಗೆ ಗ್ರೇಡ್ಗಳಿಲ್ಲ, ಕೇವಲ ಅಂಕಗಳನ್ನ 100ಕ್ಕೆ 100 ಅಂಕಗಳನ್ನ ಪರಿಗಣನೆಗೆ ತೆಗೆದುಕೊಳ್ತಾರೆ. ಈಗಾಗಲೇ ಏನ್ ಹೇಳ್ತಾ ಇದ್ರು 625ಕ್ಕೆ 525 ಅಂತ ಮುಂಚೆ ಹೇಳ್ತಾ ಇದ್ರು. ಆದ್ರೆ ಇವಾಗ ಮತ್ತೆ ಹೈಕೋರ್ಟ್ ಆದೇಶ ಆಗಿರುವುದರಿಂದ 625ಕ್ಕೆ 625 ಹಾಗೂ ತೃತೀಯ ಭಾಷೆಗೆ ಎಷ್ಟು 100 ಅಂಕಗಳನ್ನ ಕನ್ಸಿಡರ್ ಮಾಡಬೇಕು, ಅಂಕಪಟ್ಟಿ ಮೇಲೆ ಅದು ಪ್ರಿಂಟ್ ಆಗ್ಬೇಕು, ನಮೂದಿಸಬೇಕೆನ್ನುವಂಥದ್ದು ಹೈಕೋರ್ಟ್ ಆದೇಶವನ್ನ ನೀಡಿದೆ. ಸೊ ಆ ಒಂದು ಆದೇಶದಲ್ಲಿ ಹಲವಾರು ವಿದ್ಯಾರ್ಥಿಗಳು ಸಹಿತ ಹೋಗಿದ್ರು, ತದನಂತರ ಬೇರೆ ಬೇರೆ ಶಿಕ್ಷಕರು ಕೂಡ ಸಹಿತ ಹೋಗಿದ್ರು. ಅಲ್ಲಿ ಅವರ ವಾದ ಏನಾಗಿತ್ತು ಅಂದ್ರೆ, ಈಗಾಗಲೇ ನಮಗೆ ಅಕ್ಟೋಬರ್ ಅಲ್ಲಿ ಒಂದು ಸರ್ಕ್ಯುಲೇಷನ್ ಅನ್ನ ಕೊಟ್ಟಿದ್ರೆ, ಮೇ ಬಿ ಇದು 28 ಅಕ್ಟೋಬರ್ 2025 ಒಂದು ಇಲಾಖೆ ಸರ್ಕ್ಯುಲೇಟ್ ಅನ್ನ ಮಾಡಿತ್ತು. ಅದೇನಂದ್ರೆ 625ಕ್ಕೆ ನಾವು ಕನ್ಸಿಡರ್ ಮಾಡ್ತೀವಿ ಅನ್ನುವಂಥದ್ದು ಎಲ್ಲದರ ಆಧಾರದ ಮೇಲೆ ಹೈಕೋರ್ಟ್ ಆದೇಶ ನಮ್ಗೆ ಎಲ್ಲರಿಗೂ ಗೊತ್ತಿರುವಂತದ್ದು. ಸೊ ಇದು ಆಗಿತ್ತು ನಮ್ಮ ತೃತೀಯ ಭಾಷೆ. ಹಾಗೂ ಈ ವರ್ಷ SSLC ವಿದ್ಯಾರ್ಥಿಗಳು ಯಾರೆಲ್ಲ ಫೇಸ್ ಮಾಡಿದ್ದಾರೆ ಅವರಿಗೆ ಸ್ವಲ್ಪ ಗೊಂದಲನೂ ಕೂಡ ಆಗಿದೆ, ಸ್ವಲ್ಪ ಯಾಕೆ ಬಹಳಷ್ಟು ಗೊಂದಲ ಆಗಿದೆ. ಇದೆಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಜೊತೆಗೆ ಚೆಲ್ಲಾಟನೂ ಕೂಡ ಅಂತ ನಾವು ಹೇಳ್ಬಹುದು. ಸೊ ಈಗ ಕರ್ನಾಟಕ ಹೈಕೋರ್ಟ್ ಒಂದು ಆದೇಶವನ್ನ ನೀಡಿದೆ. ಅದರಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ 625ಕ್ಕೆ 625 ಅಂಕಗಳನ್ನು ಪರಿಗಣನೆ ಮಾಡಿ ತೃತೀಯ ಭಾಷೆ ಅಂಕಗಳನ್ನು ಕೂಡ ಅದರಲ್ಲಿ ಸೇರಿಸಿ ಎನ್ನುವುದನ್ನು ಕೂಡ ಈಗಾಗಲೇ ಆದೇಶವನ್ನ ಮಾಡಿರುವಂತದ್ದು ಎಲ್ಲರಿಗೂ ಗೊತ್ತಿದೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಈ ಒಂದು ಮಾಹಿತಿಯನ್ನ ಅತಿ ಹೆಚ್ಚಿಗೆ ನಿಮ್ಮ ಗೆಳೆಯರ ಜೊತೆಗೆ, ನಿಮ್ಮ ಶಿಕ್ಷಕರ ಜೊತೆಗೆ, ನಿಮ್ಮ ಫ್ರೆಂಡ್ ಜೊತೆಗೆ, ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನುವರೆಗೂ ಯಾರು ಜಕಾರ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಅವರು ಜಕಾರ ಅಕಾಡೆಮಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.